ವೆಲ್ಕಮ್ ಬ್ಯಾಕ್ ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ. ನೋಡಿ, ನಾನು ಮೊನ್ನೆ ಟೊಮೊಟೊ ಮತ್ತು ಗೋಧಿ ಹಿಟ್ಟು ಹಾಕಿ ಒಂದು ಸ್ನ್ಯಾಕ್ಸ್ ಮಾಡಿದ್ನಲ್ಲ. ಈ ಥರ ಖಾಲಿ ಇದ್ದಾಗ ಟಿವಿ ನೋಡ್ಕೊಂತ ತಿನ್ನಕ್ಕಿದ್ರ ಟೇಸ್ಟ್ ಅನ್ನಿಸ್ತವ್ರಿ. ಆಮೇಲೆ ಈಗ ಮಳೆಗಾಲ ಆಗಿರೋದ್ರಿಂದ ಮಳೆ ಬರಬೇಕಾದ್ರೂ ಟೀ ಕುಡ್ಬೇಕಾದ್ರೆ ಸೈಡಲ್ಲಿ ಈ ಥರ ಸ್ನ್ಯಾಕ್ಸ್ ಇದ್ರೆ ಚೆನ್ನಾಗಿ ಅನ್ನಿಸ್ತವ. ಹಂಗಾಗಿ ನಮ್ಮ ಮೊನ್ನೆ ಟೊಮೊಟೊ ಮತ್ತು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಒಂದು ಹೊಸ ರೆಸಿಪಿನ ಅಂತ ಹೇಳ್ಬೋದು ರೀ. ರೆಸಿಪಿನ ಕಂಡುಹಿಡಿದು ನಾನೇ ಮಾಡಿದ್ದು. ತುಂಬ ಟೇಸ್ಟ್ ಆಗ್ಯಾವ್ರಿ. ನೀವು ಬೇಕಿದ್ರೆ ಮೈದಾ ಹಿಟ್ಟು ಸಹ ಹಾಕ್ಕೊಂಡು ಮಾಡ್ಬೋದು. ನಾನು ಮೈದಾ ಹಿಟ್ಟೇನು ಉಪಯೋಗಿಸ್ತಿಲ್ಲ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಂದು ಜಸ್ಟು ಗೋಧಿ ಹಿಟ್ಟಿತ್ತು, ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಮಾಡಿದ್ದು. ನೋಡಿ, ಸ್ಕ್ವೇರ್ ಶೇಪ್ನಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾವಲ್ಲ. ನಮ್ಮ ಸಾನ್ವಿಗಂತೂ ಇವು ಸಿಕ್ಕಾಪಟ್ಟೆಯಿಂದ ಇಷ್ಟ ಆಗ್ಯಾವ. ಅಕ್ಕಿ ಇವತ್ತು ಮಧ್ಯಾಹ್ನ ಊಟನ ಮಾಡಲ್, ಬರೀ ಇವತ್ತಿಂದು ಇದು ಮಾಡ್ಯಾಳ. ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಾದ್ರೂ ಇವನ್ನ ತಿಂದು ಹೋಗ್ಯಾಳ. ಆಮೇಲೆ ಸ್ಕೂಲಿದ್ದ ಬಂದಿದ್ದು ಊಟ ಮಾಡಂದ್ರೆ ಇಲ್ಲ, ಸ್ಕೂಲೇ ಊಟ ಮಾಡಿ ಬಂದೀನಿ ಬ್ಯಾಡ್ ಅಂತಂದು ಇವನ್ನೇ ತಿಂದು ಆಟ ಆಡೋಕೆ ಹೋಗ್ಯಾಳ. ಬರೀ ಎಷ್ಟು ಕುರುಮ್ ಅಂತ ತೋರಿಸ್ತೀನಿ. ಟೇಸ್ಟ್ ಮಾತ್ರ ತುಂಬ ಟೇಸ್ಟ್ ಆಗ್ಯಾವ್ರಿ. ಯಾರೆಲ್ಲ ಈ ರೆಸಿಪಿ ಮಾಡಿದ್ದು ನೋಡಿಲ್ಲ ಅವರು ಈ ರೆಸಿಪಿನ ಹೋಗಿ ನೋಡ್ಕೊಂಬನ್ನಿ. ನೋಡ್ಕೊಂಬರ್ರಿ, ಒಂದ್ಸರಿ ಮಾಡ್ಕೊಂಡು ತಿನ್ನಿರಿ. ತುಂಬ ಟೇಸ್ಟ್ ಆಕವ. ಮಕ್ಳಿಗೆ ಮಾತ್ರ ತುಂಬಾ ಇಷ್ಟ ಆಕವ. ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು. ಎಣ್ಣೆ ಕರಿತೀವಿ ಅನ್ನೋದಷ್ಟೇ ರೀ. ಆಮೇಲೆ ಗೋಧಿ ಹಿಟ್ಟು ಟೊಮೊಟೊ ಉಪಯೋಗಿಸ್ಕೊಂಡು ಮಾಡಿರ್ತೀವಲ್ಲ, ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರ್ತಾವ. ನಾನು ವಿಡಿಯೋ ಮತ್ತು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಆಯ್ತು, ಇಷ್ಟ ನೋಡ್ರಿ ಮಳೆ ಬರೋದು. ಒಂದು ನಿಮಿಷ ಮಳೆ ಬರ್ತಾ ಆಮೇಲೆ ಸ್ಟಾಪ್ ಆಗಿಬಿಡುತ್ತಾ. ನೆಲ ತೊಯ್ಯೋಷ್ಟು ಸಹ ಮಳೆ ಬರೋದಿಲ್ಲ. ಇಲ್ಲಿ ಮಳೆ ಯಾವಾಗ ಜೋರು ಬರ್ತೋ, ಯಾವಾಗ ಭೂಮಿ ತಂಪಾಗುತ್ತೋ ಅನ್ನಂಗೆ ಐತಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಆಗಾಕತ್ತೈತಿ. ಮಳೆ ಜೋರು ಬಂದು ಭೂಮಿ ತಂಪಾದ್ರೆ ಸೆಕೆ ಕಮ್ಮಿ ಆಗುತ್ತಾ. ಮಳೆನ ಜೋರು ಬಂದಿಲ್ಲ ಅಂದ್ರೆ ಭೂಮಿ ಯಾವಾಗ ತಂಪಾಗಬೇಕ್ರಿ. ಹಂಗಾಗಿ ಅದಕ್ಕಂತಂದ ನಿಮ್ಗೆ ಇವಾಗ ಮಳೆ ತೋರಿಸಿದೆ. ಇಷ್ಟೇ ಮಳೆ ಬರೋದ್ರಿ ಇದು. ಆಮೇಲೆ ಸ್ಟಾಪ್ ಆಗಿಬಿಡುತ್ತೆ. ನೋಡಿ, ನಾವು ಮೊನ್ನೆ ಪೈನಾಪಲ್ ತಂದಿದ್ವಲ್ಲ ಊರ್ಲಿದ್ದ ಬರಬೇಕಾದ್ರೆ. ಪೈನಾಪಲ್ಲು ಇನ್ನೂ ಇಷ್ಟು ಉಳಿದೈತಿ. ಇವತ್ತು ನೈಟು ಪೈನಾಪಲ್ ಕೇಸರಿ ಬಾತ್ ಮಾಡ್ಬೇಕು ಅಂದ್ಕೊಂಡೀನಿ. ಇದ್ರಾಗ ಒಂದು ಪೀಸು ಇವಾಗ ನಮ್ಮ ಸಾನ್ವಿ ಕೊಡ್ತೀನಿ. ನಾನು ಬೆಳಗ್ಗೆ ಗೋಧಿ ನುಚ್ಚು ಬರುತ್ತಲ್ರಿ, ದಪ್ಪ ದಪ್ಪದ್ದು ಗೋಧಿ ನುಚ್ಚು ಕಿಚಡಿ ಮಾಡಿದ್ದೆ. ನೋಡಿ, ಇದು ಗೋಧಿ ನುಚ್ಚು ಕಿಚಡಿ ಮಾತ್ರ ಟೇಸ್ಟಾಗಿರುತ್ತೆ. ಆಮೇಲೆ ಯಾರೆಲ್ಲ ಡಯಟ್ ಮಾಡ್ತಿರ್ತೀರಲ್ಲ ಅವರಿಗೆ ಏನು ಮಾಡಿಸಿದಂಥ ರೆಸಿಪಿ ಇದು. ಹಂಗಂತ ನಾನೇನು ಡಯಟ್ ಮಾಡೋಕತ್ತಿಲ್ಲ. ಏನೋ ಯಾವಾಗಾದರೂ ತಿನ್ಬೇಕನ್ನಿಸ್ದಾಗ ಈ ಥರ ಮಾಡ್ಕೊಂಡು ತಿಂತೀನಿ. ಬನ್ನಿ ಇವಾಗ ಅದನ್ನು ಒಂದು ಪೀಸು ನಮ್ಮ ಸಾನ್ವಿಗೆ ಕೊಡ್ತೀನಿ. ನೋಡ್ರಿ, ನಮ್ಮ ಮನ್ಯಾಗ ಈ ಥರ
ಶೇಂಗಾ ಏನಾದರೂ ನಾವು ಕೆಳಗೆ ಇಟ್ಬಿಟ್ವಿ ಅಂದ್ರೆ ಸಿಕ್ಕಾಪಟ್ಟೆ ಇರಿಬೇಕವ. ಎಷ್ಟು ಪೆನ್ಸಿಲ್ ಇದು ಜಿರ್ಲೆ ಪೆನ್ಸಿಲ್ ಬರ್ತಲ್ರಿ, ಆ ಪೆನ್ಸಿಲ್ ಬರೆದ್ರೂ ಇರಿಬೋಗೋದಿಲ್ಲ. ಬರ್ದಿದ ತಕ್ಷಣ ಅಷ್ಟೇ ಹೋಗಿರ್ತಾವ. ಆಮೇಲೆ ಮತ್ತೆ ತಿರ್ಗಾ ಬಂದಿರ್ತಾವ. ನಾನು ಇಲ್ಲಿ ಸ್ವಲ್ಪ ಶೇಂಗಾ ಮತ್ತು ಆಮೇಲೆ ಸ್ವಲ್ಪ ಬೆಲ್ಲ ಇಟ್ಟಿದ್ದೆ. ಇದನ್ನ ಮಿಕ್ಸಿ ಮಾಡ್ಬೇಕಂತಂದು ಇಟ್ಟಿದ್ದೆ. ಸ್ವಲ್ಪ ಒಂದು 4 ಶೇಂಗಾ ಉಂಡೆ ಮಾಡಿದ್ರೆ ಆಯ್ತಂತಂದು ಸ್ವಲ್ಪ ಹಂಗೇನೆ ಇಟ್ಟಿದ್ದೆ. ಅದಕ್ಕೆ ನೈಟ್ ಇಟ್ಟಿದ್ದೆ, ಅದಕ್ಕೇ ಇರಿಬೇಕವ. ಇದೆಲ್ಲ ನೋಡಿಲಿ ಕಾಣಿಸ್ತಾವ ಅನ್ಕೊತೀನಿ. ಇಲ್ಲಿ ಕೆಳಗೆಲ್ಲ ಬರ್ತೀನಲ್ರಿ, ಇರ್ಪಿ ಪೆನ್ಸಿಲ್ಲ ಕೆಳಗೆ ಬರೆದ್ರೆ ಏನಾಯ್ತವ, ನಾನು ಪ್ಲೇಟ್ನಾಗ ಇರ್ತೀನಿ, ಪ್ಲೇಟ್ನಾಗ ಇದ್ದಿದ್ದು ಶೇಂಗಾ ತಿಂತೀವಿ ಅಂತಂದು ಪ್ಲೇಟ್ನಾಗ ಅದಾವ. ಆಮೇಲೆ ಈ ಬೆಲ್ಲ ಕತ್ತಿಲ್ರಿ, ಶೇಂಗಾ ಕಷ್ಟ ನೋಡಿ. ಇಲ್ಲಿ ಇಷ್ಟು ಬೆಲ್ಲ ಇಟ್ಟಿನಂದ್ರು ಬೆಲ್ಲಕ್ಕೆ ಏನು ಇರಿಬತ್ತಿಲ್ಲ, ಶೇಂಗಾಕ್ಕೆ ಇರಿಬತ್ತೇವ. ನಾ ಕ್ಲೀನ್ ಮಾಡ್ಕೊಂಡು ಒಂದಿಷ್ಟು ಶೇಂಗಾ ಉಂಡೆ ಮಾಡಬೇಕು. ಇಲ್ಲಾಂದ್ರೆ ಮೊನ್ನೆ ಒಂದಿಷ್ಟು ಶೇಂಗಾ ತಂದೀನಿ. ಶೇಂಗಾ ಅಂದ್ರೆ ಏನು ಊರ್ಲಿದ್ದ ಏನು ಶೇಂಗಾ ತಂದಿಲ್ರಿ. ಮೊನ್ನೆ ಸಂತಿಗೆ ಹೋದಾಗ ಶೇಂಗಾ ಸಸ್ತೆ ಇದ್ವು ಅಂತಂದು 1-2 ಸೇರು ಶೇಂಗಾ ತಂದೀನಿ. ಶೇಂಗಾ ಹೋಳ್ಗೆ ಮತ್ತು ಮನ್ಯಾಗ ಎಳ್ಳು ಅದಾವ. ಎಳ್ಳು ಹೋಳ್ಗೆ ಶೇಂಗಾ ಹೋಳ್ಗೆ ಮಾಡ್ಬೇಕು ಅನ್ಕೊಂಡೀನಿ. ಏನಾಗುತ್ತಾ ನೋಡಬೇಕು. ಅದ್ರಾಗ ಇವತ್ತು ಯಾಕೋ ಸುಸ್ತಾಗಿತ್ತು, ಹಂಗಾಗಿ ಬೆಳಗ್ಗೆಲಿದ್ದ ಏನೂ ಉಡೆ ಮಾಡಲಿಲ್ಲ. ಆಮೇಲೆ ಮಲ್ಕೊಂಡ್ಬಿಟ್ಟಿದ್ನೆ. ಬೆಳಗ್ಗೆ 5:45ಕ್ಕೆ ಎದ್ದಿದ್ನೇ ರೀ. ಎದ್ದು ಎಲ್ಲ ಕೆಲಸ ಮಾಡಿ ಇವತ್ತು ಬಟ್ಟೆ ಸಹ ಹೋಗ್ದಿಲ್ಲ, ಬಟ್ಟೆ ಹಂಗೆ ಅದಾವ. ನಮ್ಮ ಸಾನು 7:30ಗೆ ಸ್ಕೂಲಿಗೆ ಹೋದ್ಲು. ಅಕ್ಕಿಗೆ ಟಿಫಿನ್ ಮಾಡಿ ಕಟ್ಟಿ ನಮ್ಮ ಮನೆಯವ್ರಿಗೆ ಸಹ ಇವತ್ತು ಡಬ್ಬಿ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಸುಸ್ತಾಗಿ ಎದ್ದೇಳಕ್ಕೆ ಮನಸ್ಸೇ ಇದ್ದಿಲ್ಲ. ಸಾನು ಸ್ಕೂಲಿಗೆ ಹೋಗ್ಬೇಕಲ್ರಿ, ಹಂಗಾಗಿ ಅಕ್ಕಿಗೆ ಎದ್ದು ಕಿಚಡಿ ಮಾಡಿದ್ರೆ ಅಕ್ಕಿಗೂ ಆಗುತ್ತಾ ನನಗೂ ಆಗುತ್ತಂತಂದು ಕಿಚಡಿ ಮಾಡಿ ಅಕ್ಕಿನ ಸ್ಕೂಲಿಗೆ ಕಳಿಸಿ ಬಂದು ನಾನು ಜಳಕ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಮಲ್ಕೊಂಡಿದ್ನಿ. ಒಮ್ಮಲೆ ಹಾಕಿ ಸ್ಕೂಲಿದ್ದ ಬಂದಿಂದ ರಿಟರ್ನ್ ಎದ್ದೀನಿ. ಅಲ್ಲಿವರೆಗೂ ಎದ್ದಿಲ್ರಿ. ಯಾಕೋ ಮನ್ಸಿಗೆ ಒಂಥರ ಬೇಜಾರು, ಆಮೇಲೆ ಒಂಥರ ಸುಸ್ತು ಅನ್ಸಾಕತ್ತಿತ್ತು ಇವತ್ತು. ಹಂಗಾಗಿ ಮಲ್ಕೊಂಡಾಕಿ ಎದ್ದೇ ಇಲ್ಲ. ಈಗಾದ್ರೂ ಏನು ಮಾಡೋಕ್ಕೆ ಇಷ್ಟನೇ ಇಲ್ಲ. ಆದರೂ ಮಾಡಬೇಕಲ್ರಿ, ಮಾಡಿಲ್ಲ ಅಂದ್ರೆ ಮನೆ ಕೆಲಸ ಹಂಗೆ ಉಳಿತಾವ. ಹಂಗಾಗಿ ಕೆಲಸ ಮಾಡಿದ್ರೆ ಆಯ್ತು ಅಂತಂದು ಎದ್ದೀನಿ. ಮಲ್ಕೊಂಡ್ರೆ ಫುಲ್ ಡೇ ಹಂಗೆ ಮಲ್ಕೊತೀನಿ. ಹಂಗಾಗಿ ಎದ್ದು ಇವಾಗ ತಾನೇ ಮುಖ ತಕ್ಕೊಂಡು ಆಮೇಲೆ ನಾಷ್ಟ ಜಸ್ಟ್ ಇವಾಗ ತಾನೇ ಮಾಡೀನಿ. ಟೈಮ್ ಬಂದು 2 ಗಂಟೆ ಆಗೈತಿ. ಬೆಳಗ್ಗಿಂದ ಊಟ ಇವಾಗ ಮಾಡೀನಿ 2 ಗಂಟೆಗೆ. ಆಕಿ ಬಂದಿದ್ದು 12:30ಗೆ ಬಂದಾಳ. ಬಟ್ ಅವಾಗ ಎದ್ದಿಂದ ಏನೂ ಮಾಡೋಕೆ ಇಷ್ಟ ಇದ್ದಿಲ್ಲ. ಎದ್ದು ಹಂಗೆ ಫೋನ್ ನೋಡ್ಕೊಂತ ಆಮೇಲೆ TV ನೋಡ್ಕೊಂತ ಕುಂತಿದ್ನಿ. ಅದಾಗಿಂದ ಸ್ವಲ್ಪ ಹೊತ್ತು ಆಮೇಲೆ ನಮ್ಮ ಮೈದನ ಫೋನ್ ಮಾಡಿದಾಗ ಅವ್ರ ಜೊತೆ ಫೋನ್ನಾಗ ಮಾತಾಡಕತ್ತೀನಿ. ಟೈಮ್ ಹೋಯ್ತು. ಹಂಗಾಗಿ ಜಸ್ಟ್ ಇವಾಗ ಊಟ ಮಾಡಿ ಮತ್ತೆ ವಿಡಿಯೋ ಮಾಡೋಕತ್ತೀನಿ. ಆಮೇಲೆ ಮಳೆ ಸಹ ಬಂತು. ಇವಾಗ ಸಾನಿ ಪೈನಾಪಲ್ ತಿಂತಾಳ. ಆಕಿಗೆ ಸ್ಕೂಲಿಗೆ ಹೋಗಿದ್ದೆ ಓದ್ಬೇಕನ್ನೋದಿನೇ ಇಲ್ಲ ರೀ, ಬರೀ ಆಟ ಅಂತಾಳ. ಹೋಮ್ವರ್ಕ್ ನೋಡಿದ್ರೆ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಕೊಟ್ಟಾರ. ಈಗ ಅದನ್ನು ತಿಂದು ಹೋಮ್ವರ್ಕ್ ಮಾಡಂತೇಳೀನಿ. ಏನು ಮಾಡ್ತಾಳ ಗೊತ್ತಿಲ್ಲ. ನಮಗೂ ಹೇಳೋಷ್ಟು ಶಕ್ತಿನೇ ಇಲ್ಲ. ಬಾಯ್, ನಾನು ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ, ಪೈನಾಪಲ್ ತಿನ್ನಕ್ಕೆ ಕರೆಯಕತ್ತಾಳ. ಹೋಗ್ರಿ ಅಕ್ಕಿ ಜೊತೆ ಎಲ್ಲರೂ ಪೈನಾಪಲ್ ತಿನ್ನಿರಿ. ಮನೆ ಎಲ್ಲ ಕ್ಲೀನ್ ಮಾಡೀನಿ. ಬೆಳಗ್ಗೆ ಎದ್ದು ಜಳಕ ಮಾಡಿ ಮನೆ ತೊಳೆದು ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿ ಇಲ್ಲಿ ಬಾಟ್ಲಿ ಹಾಕಿಟ್ಟಿನಂದ್ರೆ ಒಂದೇನೋ ಬಾಟ್ಲಿ ಕಟ್ ಮಾಡಿ ನಮ್ಮ ಸಾಮಿಗೆ ಬಳಿ ಮಾಡಬೇಕಂದ್ರೆ ಅಲ್ಲಿ ಕಟ್ ಮಾಡೋಕ್ಕಿಟ್ಟೇನಲ್ರಿ. ಬಾಟ್ಲಿ ಕಟ್ ಮಾಡಿ ಸಾಮಿಗೆ ಬಳಿ ಮಾಡಬೇಕಂದ್ರೆ ಬಟ್ ಅದು ಬಾಟ್ಲಿ ದೊಡ್ಡದೈತಿ, ಬಳಿ ದೊಡ್ಡ ಹಾಕೋ. ಅಕ್ಕಿ ಕೈ ಇರೋದು ಇಷ್ಟಿಷ್ಟೇ ನೋಡ್ರಿ. ಅಕ್ಕಿ ಕೈ ಎಷ್ಟದವ, ಇಷ್ಟಿಷ್ಟೇ ಅದಾವ. ಹಂಗಾಗಿ ನಾನು
ದೊಡ್ಡದಾಗುತ್ತಾ ಬೇಡ ಅಂತಂದು ಹಂಗೆ ಬಿಟ್ಟೆ. ಮತ್ತು ಚಿಕ್ಕ ಬಾಟ್ಲಿ ಏನಾದರೂ ಸಿಕ್ಕಿದ್ರೆ ಮಾಡಿದ್ರಾಯ್ತು ಅಂತಂದು ಸುಮ್ಮನೆ ಬಿಟ್ಟೀನಿ. ನಾನು ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ರೀ. ಹಾಯ್ ಬನ್ನಿ, ನಾನು ಮತ್ತೆ ವಿಡಿಯೋ ಸಾಯಂಕಾಲದಿಂದ ಕಂಟಿನ್ಯೂ ಮಾಡಾಕತ್ತೀನಿ. ಏನು ಒಂದು ಕಡೆ ದಾರ ಒಂದು ಕಡೆ ಬ್ಯಾಂಗಲ್ಸು ಗಮ್ ಯಾಕೆ ಹಿಡ್ಕೊಂಡಿನಂದ್ರೆ ನಮ್ಮ ಸಾನ್ವಿಗೆ ಸ್ಕೂಲ್ ಬಳಿ ಬೇಕಂತ್ರಿ. ಆ ಸ್ಕೂಲ್ ಬಳಿ ತಂದಿದ್ವೆಲ್ಲ ಹೊಡ್ಕೊಳಕತ್ತಾಳ. ಹಾಗಾಗಿ ನಾಳೆಗೆ ಸಂತಿಗೆ ಹೋಗೋದು ಇನ್ನೂ ದೂರ ಐತ್ರಿ. ಮೊನ್ನೆ ಆದರೂ ಸಂತಿ ಮಾಡ್ಕೊಂಡೇನು, ತಿರ್ಗಾ ನಾನು ಮಾರ್ಕೆಟ್ಗೆ ಹೋಗೋದಿಲ್ಲ. ಹಂಗಾಗಿ ಮನೆಗೆ ರೇಷ್ಮೆ ದಾರ ಇರ್ತಲ್ರಿ, ಆ ರೇಷ್ಮೆ ದಾರಲಿದ್ದ ಈ ಥರ ಬಳಿಗೆ ದಾರ ಸುತ್ತಿದ್ರೆ ಸ್ಕೂಲ್ ಡ್ರೆಸ್ ಬ್ಯಾಂಗಲ್ಲು ರೆಡಿ ಆಕ್ಕವ. ಬನ್ನಿ ಇವಾಗ ಅದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ನಾನು ಎಷ್ಟು ಬೋಗ್ತೀನಿ, ಫ್ಯಾನ್ ಹಾಕೀನಿ, ಬಾಗ್ಲಕ್ಕೆ ಕೂಡ ತೆಗ್ದೀನಿ. ಅಷ್ಟೊಂದು ಸೆಕೆ ಆಗಾಕತ್ತೈತ್ರಿ. ನಮ್ಮ ಕಡೆ ಇಷ್ಟು ಸೆಕೆ ಇಲ್ರಿ, ಇಲ್ಲಾಂದ್ರೆ ಸೆಕೆ ಯಾವಾಗ ಕಮ್ಮಿ ಆಗುತ್ತೆ ಅನಿಸ್ಬಿಟ್ಟೈತಿ. ಏನಪ್ಪ ಇವಾಗ ಪ್ರತಿ ಸರಿ ಇದನ್ನೇ ಅನ್ಬೇಡ್ರಿ, ಇಲ್ಲಿ ಇರೋ ಸೆಕೆನ ಹಂಗೈತಿ. ಬಟ್ ಇಲ್ಲಿ ಜನ ಹೆಂಗಿರ್ತಾರೋ ಗೊತ್ತಿಲ್ಲ. ಬರೀ ಇದನ್ನ ಬ್ಯಾಂಗಲ್ಸ್ನೇ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ನಮ್ಮ ಸಾನ್ವಿ ಕೈ ಎಷ್ಟು ಚಿಕ್ಕದಾಗ್ಯದವ, ಇಷ್ಟೇ ಅಂದ್ರೆ ಇಷ್ಟೇ ಅದಾವ. ಊಟ ಮಾಡೋಲ್ಲ ಅಂತ ಏನಿಲ್ರಿ, ಎಲ್ಲ ಊಟ ಮಾಡ್ತಾಳೆ, ಎಲ್ಲ ಮಾಡ್ತಾಳ. ಆದರೂ ಅಕ್ಕಿ ದಪ್ಪ ಆಗಿಲ್ಲ, ಅಷ್ಟೇ ಅದಾಳ. ಅವ್ರ ಪಪ್ಪರು ಊಟ ಮಾಡ್ತಾರೆ, ಅವ್ರ ಪಪ್ಪನೂ ಹಂಗೆ ಅದಾರ. ಹಂಗಾಗಿ ಅಕ್ಕಿ ಹಂಗೆ ಅದಾಳ. ಬನ್ನಿ ಇವಾಗ ಬ್ಯಾಂಗಲ್ಸ್ ಮಾಡೋಣ. ಏನಿಲ್ಲ, ಇದಕ್ಕೆ ಜಸ್ಟ್ ದಾರ ಸುತ್ತಿದ್ರೆ ಇದು ಬ್ಯಾಂಗಲ್ಸ್ ರೆಡಿ ಆಗುತ್ತೆ. ಇದಕ್ಕೆ ಎಷ್ಟು ಎಳೆ ದಾರ ತೊಗೋಬೇಕಂತಂದು ತೋರಿಸ್ಕೊಡ್ತೀನಿ. ಈ ಥರ ಒಂದು ನೋಟ್ಬುಕ್ಕ ಇರ್ತಲ್ರಿ, ಆ ನೋಟ್ಬುಕ್ಕಕ್ಕೆ ಒಂದು 50 ಎಳೆ ದಾರನ ಈ ಥರ ನೋಟ್ಬುಕ್ಕಕ್ಕೆ ಈ ಥರ ಸುತ್ಕೋಬೇಕು. ಒಂದು 50 ಎಳೆ ದಾರ ತೊಗೊಂಡ್ರೆ ಬ್ಯಾಂಗಲ್ಸು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಹಂಗಾಗಿ ಒಂದು 50 ಎಳೆ ದಾರ ತೊಗೊತೀನಿ. ಅಂತಂದ್ರೆ 50 ಐತ್ರಿ. ಇದನ್ನ ಈ ಥರ ಸರಿ ಕಾಣಿಸೋಲ್ತಲ್ರಿ, ಇದನ್ನ ಈ ಥರ ದಾರ ಮೇನ್ ಮಾಡಿ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇದನ್ನ ಈ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ತಿಕ್ಕಾಗೈತಿ. ನಿಮಗೇನಾದರೂ ಇನ್ನೂ ತಿಕ್ಕಾಗಬೇಕಂದ್ರೆ ಇದನ್ನ ಈ ಥರ 2 ಸರಿ ಫೋಲ್ಡ್ ಮಾಡಿದ್ರೆ ತಿಕ್ಕಾಗುತ್ತಾ. ಈಗ ಇದಕ್ಕೆ ಸ್ವಲ್ಪ ಮೊದಲಿಗೇನ ಸ್ವಲ್ಪ ಗಮ್ ಅಂಟಿಸ್ಕೊಳ್ಳೋಣ. ಗಮ್ ಅಂಟಿಸ್ಕೊಂಡ್ರೆ ಇದು ಗಮ್ ತಂದು ಭಾಳ ದಿನ ಆಗೈತ್ರಿ, ಹಂಗಾಗಿ ಅದು ಹೋಲ್ ಒಳಗಾಸಿ ಬರೋವಲ್ತು. ನೋಡಿ, ಸ್ವಲ್ಪ ಇದನ್ನ ಈ ಥರ ಗಮ್ ಅಂಟಿಸ್ಕೊಂಡ್ರೆ ಎಳೆಯಲ್ಲಿ ಕಿತ್ತೋದಿಲ್ಲ. ಅದಕ್ಕೆ ಹಂಗಾಗಿ ನಾವು ಯಾವುದೇ ಇತ್ತು ಸೀರೆ ಕುಚ್ಚು ಮಾಡಬೇಕಾದ್ರೆ ಇತ್ತು, ಬ್ಯಾಂಗಲ್ಸ್ ಮಾಡಬೇಕಾದ್ರೂ ಮೊದಲಿಗೆ ಈ ಥರ ದಾರನ ನಾವು ಎಲ್ಲಿ ಸುತ್ತಿರ್ತೀವಲ್ಲ ಅಲ್ಲಿಂದ ಕಟ್ ಮಾಡಿದ ತಕ್ಷಣ ಇದನ್ನ ಗಮ್ ಅಂಟಿಸ್ಕೊಂಡ್ರೆ ದಾರ ಎಲ್ಲಿ ಕಿತ್ತೋದಿಲ್ಲ. ಹಂಗಾಗಿ ನಾನು ದಾರನ ಈ ಥರ ಅಂಟಿಸ್ಕೊಂಡೀನಿ. ಬರೀ ಈಗ ಈ ಥರ ಬ್ಯಾಂಗಲ್ಸ್ ಇರ್ತಲ್ಲ, ಈ ಬ್ಯಾಂಗಲ್ಸ್ಗೆ ಇಲ್ಲಿ ಸ್ವಲ್ಪ ಮೊದಲಿಗೆ ಒಂದು ಸ್ವಲ್ಪ ಗಮ್ ಹಾಕ್ಕೊಂಡು ಇದಕ್ಕಿಷ್ಟು ಸ್ವಲ್ಪ ಎಷ್ಟು ಕಾಣಿಸುತ್ತಲ್ಲ ಇಲ್ಲಿ ಒಳಗೆ ಇಷ್ಟು ಗಮ್ ಹಾಕ್ಕೊಂಡು ಈ ಬ್ಯಾಂಗಲ್ಸ್ನ ನೀಟಾಗಿ ದಾರ ಎಲ್ಲಿ ಇದಾಗ್ಲಾರ್ದಂಗ ನೀಟಾಗಿ ಗಮ್ನ ಹಾಕ್ಕೊಂಡು ನೀಟಾಗಿ ಸುತ್ಕೋಬೇಕು. ಸುತ್ಕೊಂಡ್ರೆ ಬಳಿ ನೀಟಾಗಿ ಬರ್ತಾವ್ರಿ. ನಾನು ಇವತ್ತು ಅಕ್ಕಿಗೆ ಬ್ಯಾಂಗಲ್ಸು ಒಂದು ಮೊನ್ನೆ ಡ್ರೆಸ್ ತಗೊಂಡ್ವಿ, ಆ ಡ್ರೆಸ್ಸಿಗೆ ಮ್ಯಾಚಿಂಗು ಬ್ಯಾಂಗಲ್ಸ್ ಮಾಡ್ಬೇಕಂತಂದು ಇವತ್ತು ಅಂದ್ಕೊಂಡಿದ್ನೆ. ಬಟ್ ಅದು ಬಳಿ ಸ್ವಲ್ಪ ಇತ್ತು, ಬಳಿ ಅಕ್ಕಿವು ಹೊಡೆದಿದ್ದು ಈ ಥರ ಹಸಿರು ಬಳಿ ಸ್ವಲ್ಪ ಇತ್ತು. ಹಂಗಾಗಿ ನಾನು ಅದನ್ನು ಮಾಡಲಿಲ್ಲ. ಬಂದಮೇಲೆ ಬಾಟ್ಲಿಲಿದ್ದ ಕಟ್ ಮಾಡಿ ಬಳಿ ಮಾಡ್ತೀನಿ ರೀ. ಹಂಗಾಗಿ ಬಾಟ್ಲಿಲಿದ್ದ ಕಟ್ ಮಾಡಿ ಬಳಿ ಮಾಡ್ಬೇಕಂದೆ. ಬಟ್ ಅದು ಬಾಟ್ಲಿ ಸಣ್ಣವಿಲ್ಲ, ದೊಡ್ಡವು ಅದಾವ.
ನೋಡಿ ತೋರಿಸಿದ್ನೆಲ್ಲ ಆಕೆ ಕೈ ಎಷ್ಟು ಸಣ್ಣ ಅದಾವ, ಹಂಗಾಗಿ ನಾನು ಇವತ್ತು ಬ್ಯಾಂಗಲ್ಸ್ ಮಾಡಲಿಲ್ಲ. ಸದ್ಯಕ್ಕೆ ಆಕೆ ಸ್ಕೂಲಿದ್ದ ಬಂದಿಂದ ನನ್ನ ಬ್ಯಾಂಗಲ್ಸ್ ಹೊಡೆದೈತಿ ಅಂದ್ಲು, ಹಂಗಾಗಿ ಇನ್ನು ಹೋಗಿ ತರೋದಾಗೋದಿಲ್ಲ ಅಂತಂದು ಈ ಐಡಿಯಾ ಮಾಡೀನಿ. ಇದನ್ನು ನೀಟಾಗಿ ಸುತ್ಕೋಬೇಕು. ಈ ಥರ ನೋಡಿ ಕಾಣಿಸ್ತೈತಲ್ಲ, ಈ ಥರ ನೀಟಾಗಿ ಸುತ್ಕೊಂಡ್ರೆ ಬ್ಯಾಂಗಲ್ಸ್ ರೆಡಿ ಆಗುತ್ತೆ. ಇದನ್ನೆಲ್ಲ ಸುತ್ಕೊಂಡ್ಮೇಲೆ ನಾನು ಮತ್ತೆ ತೋರಿಸ್ತೀನಿ, ಇಲ್ಲಾಂದ್ರೆ ವಿಡಿಯೋ ಲೆಂತ್ ಆಗುತ್ತಾ. ಹೊಸದೇ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾನು ಮುಂದೆ ಹಾಕುವ ಎಲ್ಲ ವಿಡಿಯೋಸು ಮೊದಲಿಗೆ ನೀವೇ ನೋಡ್ತೀರಿ. ಮತ್ತು ನೀವು ನೋಡಿದ ತಕ್ಷಣ ನಿಮ್ಮ ಫ್ಯಾಮ್ಲಿಗೆ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನಾನು ಈ ಬ್ಯಾಂಗಲ್ಸ್ ಎಲ್ಲ ರೆಡಿ ಮಾಡಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅದು ಬ್ಯಾಂಗಲ್ಸಿಗೆ ಗಮನಿಸಿದ್ರೆ ಅದು ಹೋಲ್ ಒಳಗೆ ಬರಲಿಲ್ಲ, ಹಾಗಾಗಿ ಇದು ಸ್ವಲ್ಪ ಕೈಗೆ ಹಚ್ಕೊಂಡು ಬ್ಯಾಂಗಲ್ಸ್ ಕೆಚ್ಚಿನೆಲ್ಲ ಅದಕ್ಕೆ ಕೈಯೆಲ್ಲ ನೋಡಿಲ್ಲ ಕಾಣಿಸೋಲ್ದು ಅನ್ಸುತ್ತೆ. ಈ ಥರ ಕೈಗೆಲ್ಲ ಹತ್ತಿ ಒಂಥರ ಸಂಬೂರು ಬಂದಿರ್ತಲ್ರಿ, ಆ ಥರ ಆಗೈತಿ ನೋಡಿ. ನಮ್ಮ ಚಿಟ್ಮಿವು ಬ್ಯಾಂಗಲ್ಸ್ ರೆಡಿ ಆಗ್ಯಾವ. ಎಷ್ಟು ಪುಟ್ಟದಾಗ್ಯದವ ನೋಡ್ರಿ, ಒಂದು ವರ್ಷದ ಮಕ್ಕಳಿಗೆ ಹಾಕೋಷ್ಟು ಸೈಜು ನಮ್ಮ ಸಾನ್ವಿ ಬಳಿ ಅದಾವ, ಇಷ್ಟೇ ಇಷ್ಟ ಅದಾವ. ಆಮೇಲೆ ಹೊರಗಡೆ ಏನಾದರೂ ನಾವು ಬ್ಯಾಂಗಲ್ಸ್ ತರ್ಬೇಕಂತಂದು ಹೋದ್ರೆ ಅಲ್ಲಿ ಬ್ಯಾಂಗಲ್ಸ್ ಸಿಕ್ಕಾಬಿಟ್ಟೆ ಹುಡುಕ್ಬೇಕು, ಆಕಿಗೆ ಸಿಗೋದೇ ಇಲ್ಲ. ಹಂಗಾಗಿ ಎಲ್ಲಿ ಹುಡ್ಕೋದಂತಂದು ಕುಚ್ಚುಕಟ್ಟೆ ಏನಾದರೂ ಈ ಥರ ದಾರ ಉಳಿದಿತ್ತಂದ್ರೆ ಸಾರಿ ಮ್ಯಾಚಿಂಗ್ನ ಬ್ಯಾಂಗಲ್ಸ್ನ ಮಾಡ್ಕೋಬೋದು. ನಾವು ಅಂತೂ ಎಲ್ಲರ ಮನೆಗೆ ಇರ್ತೀವ್ರಿ, ವೇಸ್ಟ್ ಅಂತಂದು ಕೆಲವು ಸರಿ ಹಸಿರು ಬಳೆನ ಬಿಸಾಕ್ಬಿಡ್ತೀವಿ. ಆ ಥರ ಹಸಿರು ಬಳೆ ಬಿಸಾಕೋಕಿನ ಈ ಥರ ಯೂಸ್ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಯೂಸ್ ಆಕವ ಕುಂತವಲ್ಲ. ಈ ಥರ ಸ್ವಲ್ಪ ಗಮ್ಮು ಇಲ್ಲಿ ಕಾಣಿಸ್ತೈತೆ ಅನ್ಕೊತೀನಿ. ಈ ಥರ ಗಮ್ಮು ಸ್ವಲ್ಪ ಜಾಸ್ತಿ ಅಂಟಿಸಿ ನಾವು ಥ್ರೆಡ್ನ ಸುತ್ತಿದ್ರೆ ಸ್ವಲ್ಪ ಸ್ಟಿಪ್ಪಾಗಿ ಕುಂತವ ನೋಡಿ. ನಮ್ಮ ಸಾನ್ವಿ ಬ್ಯಾಂಗಲ್ಸ್ ರೆಡಿ ಆಗ್ಯಾವ. ಆಮೇಲೆ ನಮ್ಮ ಸಾನ್ವಿ ಬಂದಿಂದ ಅವಳೆಲ್ಲ ಆಟ ಆಡೋಕೆ ಹೋಗೋಳ. ಸ್ಕೂಲ್ ರಜೆ ಐತಂದ್ರೆ ಮನೆಗೆ ಇರೋದಿಲ್ಲ, ಬರೀ ಆಟ ಆಡೋದು. ಅವಳು ಬಂದಿಂದ ಅವಳಿಗೆ ಈ ಬಳೆ ತೋರಿಸಿ ಅವಳು ರಿಯಾಕ್ಷನ್ ಹೇಗಿರುತ್ತಂತಂದು ನಿಮ್ಗೆ ತೋರಿಸ್ತೀನಿ. ಯಾಕೋ ನಂಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗಕತ್ತೈತಿ. ನಾನು ಸದ್ಯಕ್ಕೆ ವಿಡಿಯೋನ ಹೀಗೆ ಮುಗಿಸ್ತೀನಿ. ಆಮೇಲೆ ಆಕೆ ಬಂದಿಂದ ಆಕೆದು ರಿಯಾಕ್ಷನ್ನು ಹೇಗಿರುತ್ತಂತ ತೋರಿಸಿ ಅಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಜೂಮ್ ಆಗಿ ತೋರಿಸ್ತೀನಿ ರೀ, ಜೂಮ್ ಹಾಕಿ ಏನು ತೋರಿಸೋದಿಲ್ಲ ನೋಡಿ. ಇದು ಥ್ರೆಡ್ಡಿಲ್ ಮಾಡಿದ ಬಳೆ ಅಂತಂದು ಯಾರು ಕಂಡುಹಿಡಿಯೋದಿಲ್ಲ. ಸ್ಕೂಲಿಗೆ ಹೋಗ್ಕೊಳ್ಳಲ್ಲ, ಆಮೇಲೆ ರುಬ್ಬನ್ನ ಅದು ಹಾಕೊಂಡು ಹೋಗ್ಕೊಳ್ಳ, ಈ ಥರ ಎರಡು ಜುಟ್ಟ ಹಾಕೊಂಡು ಹೋಗ್ಕೊಳ್ಳ ಅವಳು. ಆ ರುಬ್ಬನ್ಕ ಇದಕ್ಕೆ ಮ್ಯಾಚಿಂಗ್ ಆಗುತ್ತಾ. ಸಾಕ್ರಿ ಅವಳ ಕೈ ಏನು ದೊಡ್ಡವಿಲ್ಲ, ಸಾಕಿದು ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಬರಲಿ. ಮತ್ತು ಮಾರ್ಕೆಟ್ಗೆ ಹೋದಾಗ ಇನ್ನೊಂದು ಜೊತೆ ಅದು ಕಡ್ಗ ಬರ್ತಲ್ರಿ, ಆ ಥರ ಕಡ್ಗ ತರ್ಬೇಕು ಆಕಿಗೆ. ಸದ್ಯಕ್ಕೆ ಇವನಂತರೂ ಹಾಕೊಂಡು ಸ್ಕೂಲಿಗೆ ಹೋಗಲಿ, ಮತ್ತು ಮಾರ್ಕೆಟ್ಗೆ ಹೋದಾಗ ನೋಡೋಣ. ಸದ್ಯಕ್ಕೆ ನಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕೋ ಸುಸ್ತಾಗತ್ತೈತಿ ಇವತ್ತಂತರೂ ಬರೀ ಮಲ್ಕೋಬೇಕು ಅನ್ಸಕತ್ತೈತಿ. ಹಂಗಾಗಿ ಸಾಕು, ಅಷ್ಟು ಎರಡು ಬ್ಯಾಂಗಲ್ಸ್ ಮಾಡತ್ಲೇ ಸಾಕಾಗ್ಬಿಡ್ತು. ಯಾಕಾದ್ರೂ ಮಾಡಕತ್ತೀನಪ್ಪ ಅನ್ನಿಸ್ಬಿಟ್ಟಿತ್ತು. ಹಾಗಾಗಿ
ಎರಡು ಬ್ಯಾಂಗಲ್ಸ್ ಮಾಡತ್ಲೇ ಸಾಕೈತಿ. ಯಾಕೆ ಎಷ್ಟು ಸುಸ್ತಾಗತೈತೆ ಅಂದ್ರೆ ಅಷ್ಟು ಸುಸ್ತಾಗತೈತೆ ನನಗೆ. ಯಾಕೆ ಸುಸ್ತಾಗತೈತೆ ಅಂತಂದ್ರೆ ಆಮೇಲೆ ಮನಸ್ಸು ಒಂಥರ ಭಾರ ಅನ್ಸಕತೈತಿ, ಒಂಥರ ಏನೋ ಬೇಜಾರು, ಏನೇನೋ ನೆನಪು ಬಂದು ಒಂಥರ ಬೇಜಾರನೂ ಅನ್ಸಕತೈತಿ. ಹಂಗಾಗಿ ಇವತ್ತು ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲ. ಹಂಗಾಗಿ ನಾನು ಏನೂ ವಿಡಿಯೋ ಮಾಡಲ್ಲ. ಆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.